ಸಿದ್ಧಾರ್ಥ ನಗರಲ್ಲಿ ಇದೀವಿ ನಾವು ಪಿನ್ ಸೆಕೆಂಡ್ ಸ್ಟೇಜ್. ನೀರಿಗೂ ತುಂಬಾ ಕಷ್ಟ ಇದೆ. ನಾವು ಇಲ್ಲಿ ಬಂದು ವಾಸ ಮಾಡಿ ಒಂದು 10-11 ವರ್ಷ ಆಗ್ತಾ ಇದೆ. ನೀರಿನ ಎಲ್ಲೂ ಸಿಗ್ತಾ ಇರ್ಲಿಲ್ಲ. ಇಲ್ಲಿಂದ 1 ಕಿಲೋಮೀಟರ್ ದೂರ ಹೋಗ್ಬೇಕಾಗುತ್ತೆ ನೀರಿಗೆ. ಫ್ಯಾಕ್ಟ್ರಿ ನೀರಿಗೆ ಹೋದ್ರು ಅದು ಉಪ್ಪು ನೀರು ಕುಡಿಯಕ್ಕಾಗಲ್ಲ, ಯಾವ್ದಕ್ಕಾಗಲ್ಲ, ಏನ್ ಬಳಸ್ಲಕ್ಕೂ ಆಗಲ್ಲ. ಅದು ಯಾಕಮ್ಮ ಬಿಡ್ಬೇಕು, ನಿಮ್ಗೆ ಮನೆ ಕಟ್ಟಿ ಕೊಟ್ಟಿದ್ದಾರೆ, ಎಲ್ಲ ಮಾಡಿದಾರೆ, ಅಲ್ಲಿ ಹೋಗ್ರಿ, ಕೌನ್ಸಿಲರ್ ಹತ್ರ ಹೋಗ್ರಿ, ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ ಅಂತ ಅಂತಾರೆ. ಎಲ್ಲಿ ಹೋಗ್ಬೇಕು, ಗೌರ್ಮೆಂಟ್ ಅಂತಾರೆ. ಯಾವ ನೀರು ಕೊಟ್ಟಿಲ್ಲ, ಯಾವ್ದು ನಮ್ಗೆ ಸಹಾಯನೇ ಮಾಡಿಲ್ಲ. 10 ವರ್ಷ ಆಗಿದೆ ಇಲ್ಲಿ ಬಂದು, ನಮ್ಗೆ ಏನ್ ಸಹಾಯ ಇಲ್ಲ. ನೀರು ಮೋರಿ ಗಲೀಜು ಇದೆ, ಅದು ನೀರು ತುಂಬುತ್ತಾ ಇದೆ. ನೀರು ತುಂಬಿದ್ರೆ ಮನೆಗೆ ಬರ್ತಾ ಇದೆ. ಆ ನೀರು ವಾಸನೆ ಕುಡಿಬೇಕಾ ಇಲ್ಲ, ಈ ನೀರು ಕುಡಿಯೋದ್ ನೀರ್ನು ವಾಸನೆ, ನೀರು ಮೋರಿ ನೀರ್ನು ವಾಸನೆ. ಒಬ್ಬೊಬ್ರು ವಾಂತಿ ಬರ್ತಾ ಇದೆ. ಹುಡುಗರಿಗೆ ಒಂದು ವಾರಕ್ಕೊಂದ್ಸಲ ಹುಡುಗರಿಗೆ ಜ್ವರ ಅಂದ್ರೆ ಜಾಸ್ತಿ ಜ್ವರ ಬರುತ್ತೆ, ಬೇದಿ ಆಗುತ್ತೆ, ಎಲ್ಲ ಬರುತ್ತೆ. ಪ್ರತಿಯೊಂದನ್ನು ದೊಡ್ಡವ್ರಿಗೂ ತಲೆನೋವು, ಹೊಟ್ಟೆ ನೋವು, ಜ್ವರ. ಇದು ನಾವು ಸಂಪರ್ಣೆ ಮಾಡೋದು ಸ್ವಲ್ಪ ಇದ್ರೆ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಇಡೋದು ಜಾಸ್ತಿ ಇದೆ. ಸಂಪರ್ಣೆ ಮಾಡೋದು 1 ಮಡಂಗ್ ಅಂದ್ರೆ ಅಲ್ಲಿ ಇಡೋದು ನಾವು 3 ಮಡಂಗ್ 2 ಮಡಂಗ್ ಇಡ್ಲೇಬೇಕು. ಅದರಿಂದ ಸಾಲ ಬೇರೆ ಜಾಸ್ತಿ. ನಮ್ಗೆ ಎಲ್ಲಿಗೆ ಹೋಗ್ಬೇಕು ನಾವು? ನೀರಂತೂ ನಮ್ಗೆ ಸರಿಗ್ ಸಿಕ್ಕದೇ ಇಲ್ಲ. ಇಲ್ಲಿ ನಾವಿರೋದು ಮೊದ್ಲೇ ಸ್ಲಮ್ಮಾಗ, ನಮ್ಗೆ ಅಲ್ಲಿ ಕೂಲಿ ಮಾಡ್ಬೇಕು, ಇಲ್ಲಿ ತಂದು ತಿನ್ಬೇಕು, ಊಟಕ್ಕೆ ಕೊಂಚ್ಕೊಳ್ಳೋದೇ ದೊಡ್ಡ ಕಷ್ಟ. ಅಂತ ಸಮಸ್ಯೆಗೆ ನಾವು ಈ ಡಾಕ್ಟರ್ ಶಾಪ್ಗಳಿಗೆ, ಈ ಮೆಡಿಕಲ್ ಶಾಪ್ಗಳಿಗೆ ದುಡ್ಡು ಸುರಿಯೋ ಸಮಸ್ಯೆಗಳು ಇಲ್ಲ. ಕಾಯಿಲೆ ಬಂದ್ರೆ ಅಷ್ಟು ದುಡ್ಡು ಸುರಿದು ಮಕ್ಕಳನ್ನ ಹುಷಾರ್ ಮಾಡಿ ಕಾಯಿಲೆ ಮೇಲ್ ಮಾಡ್ಕೋಬೇಕು, ಇಲ್ಲ ಕೈ ಬಿಟ್ಟು ಬಿಡ್ಬೇಕು. ಅಂತ ಪರಿಸ್ಥಿತಿಯಾಗ ನಾವುಗಳಿಲ್ಲಿ ಇದ್ದೀವಿ. ಆ ನೀರೇನ ಒಂದು ಚೊಂಬಾಗಿ ಇವತ್ತು ಇಟ್ಬಿಟ್ಟು 3 ದಿವಸ ಬಿಟ್ಟು ನೋಡಿದ್ರೆ ಇಷ್ಟಿಷ್ಟುದ್ದ ಹುಡುಗಳು ಅದ್ರೊಳಗೆ ತೇಲ್ತಾ ಇರ್ತವೆ. ಆ ನೀರೊಳಗೆ ಅದು ಕುಡಿಯಕ್ ಬರ್ದಂತ ನೀರು, ಅಡಿಗೆ ಏನೊಂದಕ್ಕೂ ಉಪಯೋಗಕ್ಕೆ ಬರ್ದಂತ ನೀರು. ಬೇಕಿದ್ರೆ ದಯವಿಟ್ಟು ನೀವು ಆ ನೀರನ್ನು ತಂದು ಒಂದ್ಸಲ ಪರೀಕ್ಷೆ ಮಾಡಿ ಪರಿಸ್ಥಿತಿ ನೀವು ನಮ್ಗೆ ಅದು ಆರೋಗ್ಯಕ್ಕೆ ಇದು ಪರವಾಗಿಲ್ಲ ಅನ್ನೋದಾದ್ರೆ ನೀವು ಓಕೆ ಮಾಡಿದ್ರೆ ನಮ್ಗೆ ಅಷ್ಟೇ ಸಾಕು ಸ್ವಾಮಿ. ಆದ್ರೆ ನೀರಿಗೆ ಮಾತ್ರ ತುಂಬಾನೇ ಕಷ್ಟ ಆಗಿದೆ. ನಾವು ನೀರ್ಗೆ ಒಂದೊಂದು ಚೊಂಬು ನೀರ್ಗೂ ನಾವು ಪಡ್ತಾ ಇರೋ ಭಂಗ ಅಷ್ಟಿಷ್ಟಲ್ಲ. 10 ಕಣ್ಣೀರಾದ್ರೂ ಒಂದು ಚೊಂಬು ಸುರಿಸ್ಬಿಡ್ಬೋದು, ಆದ್ರೆ ಕುಡಿಯಕ್ ಮಾತ್ರ ಇಲ್ಲೊಂದು ಗ್ಲಾಸ್ ನೀರ್ ಸಿಗ್ತಾ ಇಲ್ಲ ನಮ್ಗೆ. ಮಲಮಿಶ್ರಿತ ನೀರು, ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ಸ್ ಬಂದರೆ ತಕ್ಷಣ ನಾವು ಕ್ರಮ ತಗೋತೀವಿ. ನಾನು ಇವಾಗ ಬಂದು ಇಲ್ಲಿ 3ನೇ ತಿಂಗಳಿದು 3 ತಿಂಗಳು ಇದುವರೆಗೂ ನನಗೆ ಯಾರು ಆ ಥರ ಕಂಪ್ಲೇಂಟ್ ಬಂದಿದ್ದಿಲ್ಲ. ಹಿಂದೆ ನೀವು ವರದಿ ಇದಾವೆ ಅಂತ ಹೇಳ್ತೀರ, ಅದು ನನ್ನ ಗಮನಕ್ಕೆ ಬಂದಿಲ್ಲ. ನನ್ನ ಗಮನಕ್ಕೆ ಇವಾಗ ಕೊಟ್ಟರು ಸಹ ನಾನು ಅದ್ರ ಬಗ್ಗೆ ತಕ್ಷಣವೇ ಕ್ರಮ ಕೈಗೊಂಡು ಟೆಸ್ಟ್ ಮಾಡಿಸಿ ಅದಿತ್ತು ಅಂತಂದ್ರೆ ನಾವು ಸರ್ಫೇಸ್ ವಾಟರ್ ಸಪ್ಲೈ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಾವು ಮುನ್ಸಿಪಾಲಿಟಿಯಿಂದ ಆಗ್ಬೋದು ಅಥವಾ ಮಹಾನಗರ ಪಾಲಿಕೆಯಿಂದ ಆಗ್ಬೋದು, ಅದನ್ನು ನಾವು ವಾಟರ್ ಸಪ್ಲೈ ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ನಾವು. ಅದು ಹಂಗೆ ನಾವು ಅವ್ರಿಗೆ ಅನ್ಹೈಜಿನ್ ಕಂಡೀಷನ್ಸ್ನಲ್ಲಿ, ಅನಾರೋಗ್ಯಕರ ವಾತಾವರಣದಲ್ಲಿ ನಾವು ಬೆಳೆಸೋದಕ್ಕೆ ಅಥವಾ ಇರಿಸೋದಕ್ಕೆ ಇಷ್ಟಪಡೋದಿಲ್ಲ. ಅದು ಮಾಡಲೂ ಕೊಡೋದು ನಾವು. ಅದು ಕೊಳಚೆ ನಿರ್ವಹಣೆ ಮಂಡಳಿ ವತಿಯಿಂದ ಅದು ಆಗಲೇ ಕೊಡೋದು. ಅದು ನಾವು ಕ್ರಮ ತಗೋತೀವಿ. ನನಗೆ ಇದುವರೆಗೂ ಯಾವುದೂ ಆ ಥರ ಕಂಪ್ಲೇಂಟ್ ಬಂದಿಲ್ಲ ನನಗೆ. ಸ್ಲಮ್ಗಳಿಗೆ ಸಂಬಂಧಪಟ್ಟಂತೆ ನಾವು ಸ್ಲಮ್ಗಳನ್ನ ಕೇಳಬೇಕಾದದ್ದು ನಮ್ಮ ಹಕ್ಕು. ಅದನ್ನ ಕೇಳಕ್ಕಾದಂತ ಸಂದರ್ಭದಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ಯೋಜನೆಗಳಿಲ್ಲ ಅಂತೇಳಿ ಸ್ಪಷ್ಟವಾಗಿ ನಮಗೆ ರೈಟಿಂಗ್ ಅಲ್ಲಿ ಕೊಟ್ಟಿರುವಂತದ್ದು ಇಲ್ಲಿದೆ. ನೀರಿಂದ ಏನು ಸಮಸ್ಯೆನೇ, ನೀರೇ ಇಲ್ಲ. ನೀರು ಸಮಸ್ಯೆ, ಕುಡಿಯೋಕೆ ನೀರಿಲ್ಲ. 1 ರೂಪಾಯಿಗೆ ಬಿಂದಿಗೆ ತುಂಬ್ಕೊಂಡು ಬಂದು ಬರಬೇಕು. ಆಚೆ ದೂರ ಹೋಗಿ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಟೈಮ್ ನೀರು ಸಿಗಲ್ಲ. ಭಾಳ ತೊಂದರೆ ಇಲ್ಲ. ಯಾವುದೇ ನೀರು ಅದು 2 ದಿವಸಕ್ಕೆ 1 ವಾರಕ್ಕೊಂದ್ಸಲ ನೀರು ಬಿಡ್ತಾನೆ. ಅದೇನೋ CMC ನೀರು ಅಂತ, ಅದು 1 ಅವರ್ 2 ಅವರ್ ಬಿಡ್ತಾರೆ, ಆಮೇಲೆ ಆಫ್ ಮಾಡಿ ಬಿಡ್ತಾರೆ. ಈ ಬೋರ್ನಲ್ಲೇ ಒಂದು ಸ್ವಲ್ಪ ನೀರು ಸಿಗ್ತಿದೆ, ಅರ್ಧ ಒಂದೊಂದು ಬಿಂದಿಗೆ ಅದು ಅಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ಬೇರೆ ಏನಿಲ್ಲ.
ಲಗ್ಗೆರೆ ಭಾಗದಲ್ಲಿ ಭುವನೇಶ್ವರಿ ನಗರ ಮತ್ತೆ ತ್ಯಾಗಿನಗರ ಅಂತ ಒಂದು ಸ್ಲಮ್ ಇದೆ, 2 ಸ್ಲಮ್ ಇದೆ. ಅಲ್ಲಿ ಸುತ್ತಮುತ್ತ ದೊಡ್ಡ ಸ್ಲಮ್ ಇದೆ. ಆದ್ರೂ ಆ ಮಧ್ಯ ಭಾಗದಲ್ಲಿ ಒಂದು ಓವರ್ ಟ್ಯಾಂಕ್ ಅಂತ ಹೇಳಿ ಕಟ್ಟಿದ್ದಾರೆ. 8 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಅಲ್ಲಿ ಆ ಟ್ಯಾಂಕ್ ಕಟ್ಟಿರೋದು. ಆದ್ರೆ ಇಲ್ಲಿವರೆಗೂ ಆ ಟ್ಯಾಂಕ್ ಅಲ್ಲಿ ಒಂದು ತೊಟ್ಟು ನೀರು ಸಹ ಸಪ್ಲೈ ಮಾಡ್ತಾ ಇಲ್ಲ. ಪುರಸಭೆ ಆಗ್ಲಿ, ನಗರಸಭೆ ಆಗ್ಲಿ, ಅಥವಾ BMP ಮಹಾನಗರ ಪಾಲಿಕೆ ಆಗ್ಲಿ, ಯಾವ್ದು ಸ್ಲಮ್ ಬೋರ್ಡ್ ಆಗ್ಲಿ, ಯಾವುದೇ ಆಗ್ಲಿ ಆ ಟ್ಯಾಂಕ್ ಕಟ್ಟಿದ ಮೇಲೆ ಅಲ್ಲಿಗೆ ನೀರು ಅನ್ನೋದು ಒಂಚೂರು ಸಪ್ಲೈ ಮಾಡ್ತಾ ಇಲ್ಲ. ಹಾಗಾಗಿ ಜನಗಳು ಇವತ್ತು ನಾಳೆ ಅನ್ನೋದು ಕಾದು ನೋಡೋದೇ ಆಗಿದೆ ಹೊರತು ಜನಗಳಿಗೆ ಇಲ್ಲಿವರೆಗೂ ಯಾವುದೇ ಆದಂತ ಒಂದು ನೀರಿನ ವ್ಯವಸ್ಥೆ ಆ ಭಾಗದಲ್ಲಿ ಆಗಿಲ್ಲ ಅಂತ ಹೇಳಿ ನಮ್ಮ ಅನಿಸಿಕೆ. ಅಲ್ಲೇ ನಿಂದಿರ್ತೀವಿ. ಆದ್ರೆ ಅವ್ರ ಏನಂತಾರ, ಹೋಗಮ್ಮ ಹೋಗ, ಏನ್ ಬಂದಿದ್ವಿ ಹೋಗ ಕಡೆ, ಏನ್ ದೊಡ್ಡ ಮನ್ಸಾಳಿಕೆ ನೀರಿಗೆ ಬಂದಾಳಿ, ನೀರಿಗೆ ನಮ್ಗೆ ನೀರಿಲ್ಲ, ನಮ್ ಬಿಲ್ಡಿಂಗ್ ದವ್ರು ಓನರ್ ಅವರು ಬೈತಾರ ನಮ್ಗೆ ಅಂತೇಳಿ ಇದು ಮಾಡ್ತಾ ಇದ್ದಾರೆ. ನೀರಿಗೆ ನಾವು ಕೇಳಿದ್ರೆ ಕೆಲಸ ಕಾರ್ಯ ಬಿಟ್ಟು ಪ್ರತಿಭಟನೆ ಮಾಡಿ ಬಾಯಿ ಪಡ್ಕೊಂಡ್ರೆ 2 ಟ್ಯಾಂಕರ್ ನೀರು ಕಳಿಸ್ತಾರೆ, ಮತ್ತೆ ಮಾರನೇ ದಿನಕ್ಕೆ ಅದೇನೇನೋ ಬೇರೆ ಕತೆ ಆಗ್ತಾವ ಅದ್ ಬಿಡಿ. ಆದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸುಮಾರು ಪಾರ್ಕ್ಗಳಿದಾವೆ. ಆ ಪಾರ್ಕ್ ನಲ್ಲಿ ಒಂದೊಂದು ಪಾರ್ಕ್ಗೆ ಪ್ರತ್ಯೇಕವಾದಂತ ಬೋರ್ವೆಲ್ಗಳು, ಅದಕ್ಕೆ ಸಪರೇಟ್ ಪೈಪ್ಸ್ಗಳು, ಮತ್ತೆ ಅವಕ್ಕೆ ವಿದ್ಯುತ್ ಶಕ್ತಿ ಬಳಕೆ, ಅದಕ್ಕೇನ್ ಬಲ್ಬ್ಗಳೇನು, ಅವುಗಳಿಗೆ ಮೇಂಟೆನೆನ್ಸ್ ಇದೇನು. ಆದ್ರೆ ನಮ್ಮ ಹೊಟ್ಟೆ ಕಿಚ್ಚಿಗೆ ನಾವು ನೀರು ಕೇಳಿದ್ರೆ ಆ ನೀರು ಸಹ ಸರಿ ಇಲ್ಲ ಅಂತ ಹೇಳಿದ್ರೆ ಆಯ್ತು ಪರಿಶೀಲನೆ ಮಾಡೋಣ, ಪರಿಗಣನೆಗೆ ತಗೋಣ ಅಂತೇಳಿ ಸುಮಾರು ಸ್ಲಮ್ ಬೋರ್ಡ್ ಸ್ಲಮ್ ಬೋರ್ಡ್ ಪ್ರತಿಷ್ಠಾಪನೆ ಆಗಿ 75ರಿಂದನೂ ಅದೇ ಕಂತೆ ಪುರಾಣನೇ ಅದೇ ಇದೆ. ಸ್ಲಮ್ ಅಂತ ಡಿಕ್ಲೇರ್ ಮಾಡ್ಬೇಕಾದ್ರೆ ಏನು ಅಂತ ಹೇಳಿ ಬರ್ಕೊಡ್ತಾರೆ ಇವರು ನಮ್ಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ಬೇಸಿಕ್ ಕಮ್ಯುನಿಟಿ ಇಲ್ಲ, ಮೂಲಭೂತ ಸೌಕರ್ಯ ಕಡಿಮೆ ಆಗಿದೆ, ಇಲ್ಲಿ ಎಲ್ಲಾ ರೀತಿಯಾದಂತ ಸೌಕರ್ಯಗಳ ಕೊರತೆ ಇರೋದ್ರಿಂದ ನಾವು ಅದನ್ನ ಪರಿಗಣನೆಗೆ ತಗೊಂಡು ಸ್ಲಮ್ ಅಂತ ಹೇಳಿ ಡಿಕ್ಲೇರ್ ಮಾಡಿ ಅಲ್ಲಿ ಮನೆ ಕಟ್ಟಿಸಿ ಅಲ್ಲಿ ಬೇಕಾದಂತ ವಸತಿಯನ್ನ ಪೂರೈಸಿ ಕೊನೆಗೆ ಅದನ್ನ ನಗರಸಭೆಗೋ ಅಥವಾ ಇದಕ್ಕೆ ಕಾರ್ಪೊರೇಷನ್ಗೂ ಹಸ್ತಾಂತರಿಸಿ ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿ ಇವ್ರು ಹೇಳ್ತಾರೆ ಹೊರತು ಇದುವರೆಗೂ ಒಬ್ಬನೂ ಸರಿಯಾಗಿ ಮಾಡಿಲ್ಲ. ನೀರ್ಗೆ ಸಲಕ್ಕೆ ನಾವು ಹೋರಾಡ್ಬೇಕಂತ ಇದ್ದೀವಿ. ನಾವು ಎಲ್ಲಾ ಕಡೆ ಹೋಗಿದಾಯ್ತು, ವಿಧಾನಸೌಧ ಹತ್ರನೂ ಹೋಗಿದ್ವಿ, ಹೈಕೋರ್ಟ್ ಹತ್ರನೂ ಹೋಗಿದ್ವಿ, ಎಲ್ಲ ಜಾಗದಲ್ಲಿ ತಿರುಗಾಡಿದ್ವಿ. ನಾವು ನಮ್ಗಂತೂ ನೀರ್ ಸಿಕ್ಕಿಲ್ಲ, ನೀರ್ ಬೇಕೇ ಬೇಕಂತ ಕೇಳ್ತೀವಿ ನಾವು.